ಶ್ವಾನ ಇದ್ರ ಬಗ್ಗೆ ಶಾಸ್ತ್ರಕಾರರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಶ್ವಾನಂ ಅನಂತ ರೋಗಂ ಅಂದ್ರೆ ಶ್ವಾನಾಯದಲ್ಲಿ ನಿಮಗೆ ಗೊತ್ತಿಲ್ಲದೆ ಏನಾದ್ರು ಗೃಹ ನಿರ್ಮಾಣ ಮಾಡಿಬಿಟ್ರೆ, ಸರ್ ನಾವೆಲ್ಲ ವಾಸ್ತು ಪ್ರಕಾರನೇ ಕಟ್ಟಿದ್ದೀವಿ, ಬಟ್ ಮನೆಗೆ ಬಂದ್ಮೇಲೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ವೃಷಭಾಯದಲ್ಲಿ ಮನೆಯನ್ನ ಕಟ್ಟಿ ವಾಸ ಮಾಡಿದ್ರೆ ನೀವು ರಾಜ್ಯವೇ ಸಿಗುತ್ತಂತೆ. ಕರಾಯದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಮುಗೀತು. ಏನ್ ಮುಗೀತು? ದುಃಖ, ನಿರಂತರವಾದಂತಹ ದುಃಖ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ನನ್ನ ಮುಖ್ಯ ಉದ್ದೇಶ ಬಂದು ನಾನು ನಿಮ್ಮ ಹತ್ರ ಬಂದು ವಾಸ್ತು ಕನ್ಸಲ್ಟೇಷನ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಚಾನಲ್ನ ನೋಡುವ ಪ್ರತಿಯೊಬ್ಬರು ವಾಸ್ತು ಬಗ್ಗೆ ಒಂದು ಅರಿವನ್ನು ತಿಳ್ಕೊಂಡು ಅವರವರ ಮನೆಯನ್ನು ಅವರೇ ವಾಸ್ತು ಕರೆಕ್ಷನ್ ಮಾಡ್ಕೋಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನುವಂಥದ್ದು ನನ್ನ ಮೂಲ ಉದ್ದೇಶ. ನೋಡಿ, ಇವತ್ತು ಆಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆಯಗಳು ಯಾವ್ಯಾವುದು ಮತ್ತು ಯಾವ ಆಯದ ಬಗ್ಗೆ ಶಾಸ್ತ್ರಕಾರರು ಏನು ಹೇಳಿದ್ದಾರೆ, ಯಾವುದು ಶುಭ ಯಾವುದು ಅಶುಭ, ಯಾವ ಆಯದಿಂದ ಗೃಹ ನಿರ್ಮಾಣವನ್ನು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ವಿಚಾರವನ್ನು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಈ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತೇನೆ. ನೀವಿನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದಷ್ಟು ಒಳ್ಳೆಯ ವಿಷಯಗಳನ್ನು 10 ಜನರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿ, ಅಂದರೆ ಶೇರ್ ಮಾಡಿ. ನೋಡಿ, ಆಯ ಅಂದರೆ ಪ್ರಾಣ ಅಂತ, ಯೋನಿ ಅಂತ ಅರ್ಥ. ಅಂದರೆ ಭಾಳ ಮುಖ್ಯವಾಗಿ ಯಾವ ಮನೆ ಆಯ ಇಲ್ಲದೆ ನಿರ್ಮಾಣ ಮಾಡ್ತೀವೋ ಆ ಮನೆ ನಿರ್ಜೀವವಾದಂತಹ ದೇಹ ಇದ್ದಂಗೆ, ಅಂದರೆ ಪ್ರಾಣವಿಲ್ಲದ ದೇಹ ಅಂತ ಕನ್ಸಿಡರ್ ಮಾಡಬೇಕು. ಅದಕ್ಕೆ ನೀವು ಎಷ್ಟೇ ಕೋಟಿಯನ್ನು ಖರ್ಚು ಮಾಡಿ ಮನೆ ನಿರ್ಮಾಣ ಮಾಡಿದ್ರೂ ಆಯ ಇಲ್ಲದೆ ನೀವು ಗೃಹ ನಿರ್ಮಾಣ ಮಾಡಿದ್ರೆ ಅದು ಯಾವ ಥರದ ಫಲವನ್ನು ಕೊಡೋದಿಲ್ಲ. ಇಲ್ಲ ಗುರುಗಳೇ, ನಾನು ವಾಸ್ತು ಪ್ರಕಾರ ಮಾಡಿದ್ದೀನಿ, ಅಡುಗೆ ಮನೆ ಆಗ್ನೇಯದಲ್ಲಿದೆ, ವಾಯುವ್ಯದಲ್ಲಿ, ಸ್ನಾನಗೃಹ ಮಾಡಿದ್ದೀವಿ, ಮಾಸ್ಟರ್ ಬೆಡ್ರೂಮ್ ನೈಋತ್ಯದಲ್ಲಿ ಮಾಡಿದ್ದೀವಿ, ವಾಸ್ತು ಮಾಡಿದ್ದೀವಲ್ಲ, ಸಾಕಲ್ಲ. ಹಂಗಾಗಲ್ಲ. ಯಾಕಂದರೆ ಯಾವಾಗಲೂ ಕೂಡ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ಒಂದು ಗೃಹ ನಿರ್ಮಾಣ ಮಾಡುವಾಗ 40-50-15-15 ರೇಷಿಯೋದಲ್ಲಿ ಮನೆ ಕಟ್ಟಬೇಕು ಅಂತ. ಅಂದರೆ ಅದೇನದು 40-30-15-15 ಅಂದರೆ 40% ನೇಚರ್ ವಾಸ್ತು. ಅಂದರೆ ದಿಕ್ಕು ಹೇಗಿದೆ, ನಿವೇಶನ ಹೇಗಿದೆ, ನಿವೇಶನ ಪಾಸಿಟಿವ್ ಇದೆಯಾ, ತಗ್ಗು ಹೇಗಿದೆ, ಎತ್ತರ ಹೇಗಿದೆ, ಲಕ್ಷಣ ಹೇಗಿದೆ, ಭೂದೋಷ ಇದೆಯಾ, ಮತ್ತು ಮನೆಗೆ ಒಂದು ಭೂಶುದ್ಧಿ ಮಾಡ್ತಾ ಇದೀವ, ಇದೆಲ್ಲ ಕೂಡ ಒಂದು 40%. ನಿಮ್ಮ ಆಯ್ಕೆನೇ ಕರೆಕ್ಟಾಗಿಲ್ಲ ಅಂತಂದರೆ ನೀವು ಅದಕ್ಕೆ ಏನೇ ಪರಿಹಾರ ಮಾಡಿದ್ರೂ ವರ್ಕ್ ಆಗಲ್ಲ. 30% ಬಂದು ನಿಮ್ಮ ಬಿಲ್ಟಪ್ ಏರಿಯಾ, ನೀವೇನು ಬಿಲ್ಡಿಂಗ್ನ ವಾಸ್ತು ಪ್ರಕಾರ ಮಾಡ್ತೀರಿ ಅದು 30%. ಇನ್ನು 15% ನಿಮ್ಮ ಜಾತಕದ ಕರ್ಮ. ಅಲ್ಲಿ ದಶಾಭುಕ್ತಿಗಳು ಒಳ್ಳೇದಿದ್ದರೆ ಆ ಟೈಮಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ, ಆ ಟೈಮಲ್ಲಿ ಕೆಟ್ಟ ಫಲಗಳಿದ್ರೆ ನಿಮಗೆ ಕೆಟ್ಟದ್ದಾಗುತ್ತೆ. ಇನ್ನು 15% ಬಂದು ಕಾಲವಾಸ್ತು ಅಂತ ಕರಿತೀವಿ. ಏನಿದು ಕಾಲವಾಸ್ತು ಅಂದರೆ? ಕಾಲ ಅಂದರೆ ಟೈಮ್ ವಾಸ್ತು. ಪ್ರತಿದಿನ ಬದಲಾವಣೆಗಳಾಗ್ತಿರ್ತೀವಿ. ಯಾವುದೋ ಒಂದು ವಸ್ತುವನ್ನು ಮನೇಲಿ ತಂದಿಡ್ತೀವಿ, ಅಥವಾ ಯಾವುದೋ ಒಂದು ಆಲ್ಟ್ರೇಷನ್ ಮಾಡಿಬಿಡ್ತೀವಿ, ಅಥವಾ ರಸ್ತೆ ಎತ್ತರ ಆಗಿಬಿಡುತ್ತೆ, ಅಕ್ಕಪಕ್ಕದಲ್ಲಿ ಮನೆಗಳೇ ಇರಲ್ಲ, ದೊಡ್ಡ ಮನೆಗಳು ಕಟ್ಬಿಡ್ತಾರೆ. ಈ ಥರದ ವ್ಯತ್ಯಾಸಗಳಾಗ್ತದೆ. ಅಂದರೆ ಒಳ್ಳೇದು ಕೂಡ ಆಗ್ಬೋದು, ಅದರಿಂದ ಕೆಟ್ಟದ್ದು ಕೂಡ ಆಗ್ಬೋದು. ಇದನ್ನು ಕಾಲವಾಸ್ತು ಅಂತ ಕರಿತೀವಿ. ಅದಕ್ಕೋಸ್ಕರ ಜಾತಕ ಮತ್ತು ಕಾಲ ಎರಡೂ ನಮ್ಮ ಕೈಲಿ ಇಲ್ಲದೆ ಇರೋದ್ರಿಂದ ಕೊನೆ ಪಕ್ಷ ಬಿಲ್ಟಪ್ ಏರಿಯಾ ಮತ್ತು ನಿವೇಶನ ನೇಚರ್ ವಾಸ್ತುವನ್ನು ಸರಿ ಮಾಡಿಕೊಂಡ್ರೆ 70% ಯಾವಾಗಲೂ ಕೂಡ ನಾವು ಸೇಫರ್ ಸೈಡಲ್ಲಿ ಇರ್ತೀವಿ. ಅದೇ ಥರ ಶಾಸ್ತ್ರಕಾರರು ಹೇಳ್ತಾರೆ, ಯಾವ ಯಾವ ಆಯಗಳು, ಒಟ್ಟು 8 ಆಯಗಳಿದೆ, ಒಟ್ಟು 16 ಷೋಡಶ ವರ್ಗಗಳನ್ನು ನಿರ್ಣಯ ಮಾಡಿದ್ದಾರೆ ನಮ್ಮಲ್ಲಿ. ಆ ಷೋಡಶ ವರ್ಗಗಳಲ್ಲಿ ಪ್ರಮುಖವಾಗಿರುವಂತಹ ಏಕಾದಶ ವರ್ಗಗಳು, 11 ವರ್ಗಗಳು. ಆ 11 ವರ್ಗಗಳಲ್ಲಿ ಆಯ ಕೂಡ ಬಹಳ ಮುಖ್ಯವಾಗ್ತದೆ. ಏನು ಹೇಳುತ್ತೆ? ಧ್ವಜೇ ಕೃತಾರ್ತೆ, ಧ್ವಜೇ ಕೃತಾರ್ತೆ ಅಂದರೆ
ಯಾರೆಲ್ಲ ಧ್ವಜಾಯದಲ್ಲಿ ಮನೆಯನ್ನ ಕಟ್ತಿರೋ ಅವರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಸಂಪತ್ತು ಉಂಟಾಗ್ತದೆ, ಮತ್ತು ಒಂದು ಒಳ್ಳೆ ಉದ್ದೇಶಗಳೇನಿರುತ್ತೆ ಅದೆಲ್ಲವೂ ಕೂಡ ಆ ಮನೆಗೆ ಹೋದ ಮೇಲೆ ಈಡೇರುತ್ತೆ. ಮರಣಂಚ ಧೂಮ್ರಂ. ನೋಡಿ, ಮೊದಲನೇ ಆಯ ಬಂದು ಧ್ವಜಾಯ, ಎರಡನೇದು ಬಂದು ಧೂಮ್ರಾಯ. ಮರಣಂಚ ಧೂಮ್ರಂ ಅಂತ ಹೇಳ್ಬಿಟ್ರು. ಧೂಮ್ರ ಅಂದ್ರೆ ಹೊಗೆ ಅಂತ. ಅಂದ್ರೆ ಧೂಮ್ರಾಯದಲ್ಲಿ ಮರಣವನ್ನ, ಅಂದ್ರೆ ಧೂಮ್ರಾಯದಲ್ಲಿ ಮನೆಯನ್ನ ಕಟ್ಟಿದ್ರೆ ಆ ಮನೆ ಮರಣವನ್ನ ತಂದು ಬಿಡುತ್ತೆ. ಅಕಾಲಿಕ ಮರಣಗಳು, ರೋಗ ಬಾಧೆಗಳು, ಆಸ್ಪತ್ರೆಗೆ ವಿಶೇಷವಾದಂತಹ ಖರ್ಚನ್ನ ಜಾಸ್ತಿ ಮಾಡಿಬಿಡುತ್ತೆ. ಮೂರನೇ ಆಯ ಸಿಂಹೇ ಜಯಂ. ನೋಡಿ, ಯಾರೆಲ್ಲ ಸಿಂಹಾಯದಲ್ಲಿ ಮನೆಯನ್ನ ಕಟ್ತಾರೋ ಆ ಸಿಂಹಾಯದಲ್ಲಿ ಮನೆಯನ್ನ ಕಟ್ಟಿದ್ರೆ ಜಯಪ್ರಾಪ್ತಿ ಆಗತ್ತಂತೆ ಜೀವನದಲ್ಲಿ. ಇವನೇನ್ರಿ, ಇವರೆಲ್ಲ ಮನೆ ಕಟ್ತಾರಾ, ಇವನ ಜೀವನದಲ್ಲಿ ಚೆನ್ನಾಗಿ ಬದುಕ್ತಾರಾ, ಇವ್ರ ಮಕ್ಕಳು ಎಲ್ಲ ಅಭಿವೃದ್ಧಿ ಆಗ್ತಾರಾ ಅಂತ ಸಂಬಂಧಿಕರು, ಅಕ್ಕಪಕ್ಕದವರು, ಸ್ನೇಹಿತರು ಏನು ಆಡ್ಕೊಂಡಿರ್ತೀರಿ ಅವ್ರ ಮುಂದೆ ಒಂದು ಉತ್ತಮವಾದಂತಹ ಜೀವನವನ್ನು ಮಾಡಲಿಕ್ಕೆ ಅವಕಾಶಗಳು ನಿಮಗೆ ಪ್ರಾಪ್ತಿ ಆಗುತ್ತೆ ಸಿಂಹಾಯದಲ್ಲಿ ಗೃಹ ನಿರ್ಮಾಣವನ್ನ ಮಾಡಿದ್ರೆ. ನಾಲ್ಕನೇ ಆಯ ಬಂದು ಶ್ವಾನಾಯ. ಶ್ವಾನಂ ಅನಂತ ರೋಗಂ. ಶ್ವಾನಾಯದ ಬಗ್ಗೆ ಶಾಸ್ತ್ರಕಾರರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಶ್ವಾನಂ ಅನಂತ ರೋಗಂ ಅಂದ್ರೆ ಶ್ವಾನಾಯದಲ್ಲಿ ನಿಮಗೆ ಗೊತ್ತಿಲ್ಲದೆ ಏನಾದ್ರು ಗೃಹ ನಿರ್ಮಾಣ ಮಾಡಿಬಿಟ್ರೆ, ಸರ್ ನಾವೆಲ್ಲ ವಾಸ್ತು ಪ್ರಕಾರನೇ ಕಟ್ಟಿದ್ದೀವಿ, ಬಟ್ ಈ ಮನೆಗೆ ಬಂದ್ಮೇಲೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ನಿಮಗೆ ಗೊತ್ತಿಲ್ಲ. ನೀವು ಕಟ್ಟಿರುವಂತಹ ಅಳತೆ ಶ್ವಾನಾಯಿಗೆ ಬಂದು ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ನಾನು ತುಂಬ ಸರಿ ಹೇಳ್ತೀನಿ, ದಯವಿಟ್ಟು ಎಕ್ಸ್ಪರ್ಟ್ಸ್ಗಳ ಹತ್ರನೇ ನೀವು ವಾಸ್ತು ಡಿಸ್ಕಸ್ ಮಾಡಿ. ನೀವು ಯಾವ್ಯಾವುದೋ ಆನ್ಲೈನಲ್ಲಿ ಆ್ಯಪ್ಗಳು ಸಿಗುತ್ತೆ ಅಂದ್ಬಿಟ್ಟು ಆ ಆ್ಯಪ್ನೆಲ್ಲ ನೋಡ್ಕೊಂಡು ಮಾಡಬೇಡಿ. ಅನೇಕ ಆ್ಯಪ್ಗಳು ತಪ್ಪು ಗಣಿತವನ್ನು ತೋರಿಸ್ತಾ ಇದೆ. ಫೀಟ್ ಲೆಕ್ಕದಲ್ಲಿ ಒಂದಷ್ಟು ಸರಿ ತೋರಿಸಿದ್ರೆ ಇಂಚ್ ಲೆಕ್ಕದಲ್ಲಂತೂ ತುಂಬ ತಪ್ಪನ್ನು ತೋರಿಸ್ತವೆ. ಅದರಿಂದ ದಯವಿಟ್ಟು ಎಚ್ಚರಿಕೆಯನ್ನು ತಗೊಳ್ಳಿ. ಶ್ವಾನಂ ಅನಂತ ರೋಗಂ. ಶ್ವಾನಾಯದಲ್ಲಿ ಏನಾದರೂ ನೀವು ಮನೆ ಕಟ್ಟಿದ್ರೆ ಏನಾಗುತ್ತೆ, ನಿರಂತರವಾದಂತಹ ರೋಗ ಬಾಧೆಗಳಿಗೆ ತುತ್ತಾಗ್ತೀರಿ ಆ ಮನೆಗೆ ಹೋದ್ಮೇಲೆ. ಐದನೇ ಆಯ ಬಂದು ವೃಷಭ. ವೃಷಭೇ ಚ ರಾಜ್ಯಂ. ವೃಷಭಾಯದಲ್ಲಿ ಮನೆಯನ್ನ ಕಟ್ಟಿ ವಾಸ ಮಾಡಿದ್ರೆ ನೀವು ರಾಜ್ಯವೇ ಸಿಗುತ್ತಂತೆ ನಿಮಗೆ. ರಾಜ್ಯ ಅಂತಂದ್ರೆ ಜನರಲ್ ವರ್ಡ್ ಅದು. ರಾಜ್ಯ ಅಂದ್ರೆ ರಾಜ್ಯಭಾರವನ್ನು ಮಾಡುವಂತ ಯೋಗ ಸಿಗುತ್ತೆ, ಅಂದ್ರೆ ಒಂದು ಉತ್ತಮ ಅಧಿಕಾರ ಸಿಗುತ್ತೆ, ವ್ಯವಹಾರದಲ್ಲಿ ಲಾಭ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ವಂಶಾಭಿವೃದ್ಧಿ ಆಗುತ್ತೆ, ಸಂಪತ್ತು ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ಅರ್ಥದಲ್ಲಿ ರಾಜ್ಯಂ ಅಂತ ಹೇಳಿರುವಂಥದ್ದು. ಅದರಿಂದ ವೃಷಭ ಆಯ ಅತ್ಯಂತ ಶುಭ ಫಲ. ಆರನೇ ಆಯ ಬಂದು ಕರಾಯ. ಕರೇ ದುಃಖಂಬಾಜಂ. ಕರೇ ದುಃಖಭಾಜಂ ಅಂತ ಹೇಳ್ಬಿಟ್ರು. ಅಂದ್ರೆ ಯಾರೆಲ್ಲ ಕರಾಯದಲ್ಲಿ ಗೃಹ ನಿರ್ಮಾಣವನ್ನ ಮಾಡ್ತಾರೋ ಮುಗೀತು. ಕರಾಯದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಮುಗೀತು. ಏನ್ ಮುಗೀತು? ದುಃಖ, ನಿರಂತರವಾದಂತಹ ದುಃಖ. ಮಕ್ಕಳ ಮದುವೆ ವಿಚಾರದಲ್ಲಿ ದುಃಖ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ದುಃಖ, ಗಂಡ ಹೆಂಡತಿಯರಲ್ಲಿ ದುಃಖ, ಅಪ್ಪ ಅಮ್ಮನ ಜೊತೆ ದುಃಖ, ಅತ್ತೆ ಮಾವರ ಜೊತೆ ದುಃಖ. ಒಂದಲ್ಲ ಒಂದು ಕೌಟುಂಬಿಕ ಕಲಹಗಳು ನಿರಂತರವಾಗಿ ನಿಮ್ಮನ್ನ ಪೀಡಿಸುತ್ತೆ. ಕಷ್ಟದ ಮೇಲೆ ಕಷ್ಟ, ದುಃಖದ ಮೇಲೆ ದುಃಖ, ಇನ್ಸಿಡೆಂಟ್ ಮೇಲೆ ಇನ್ಸಿಡೆಂಟು ನಿರಂತರವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕರಾಯದಲ್ಲಿ ಗೃಹ ನಿರ್ಮಾಣವನ್ನು ಮಾಡಬಾರ್ದು. ಏಳನೇ ಆಯ ಬಂದು ಗಜಾಯ. ಗಜೇ ಜಯಂ. ಗಜಾಯ ಜಯವನ್ನ ಕೊಡುತ್ತಂತೆ, ಯಶಸ್ಸನ್ನ ಕೊಡುತ್ತಂತೆ, ಸಂಪತ್ತನ್ನ ಕೊಡುತ್ತಂತೆ, ಲಕ್ಷ್ಮೀ ಪ್ರಾಪ್ತಿಯನ್ನ ಕೊಡುತ್ತಂತೆ, ಧನ ಪ್ರಾಪ್ತಿಯನ್ನ ಕೊಡುತ್ತಂತೆ, ಆಭರಣ ಲಾಭವನ್ನ ಕೊಡುತ್ತಂತೆ, ಮನೆಯಲ್ಲಿ ತಿಜೋರಿಯನ್ನ ತುಂಬಿಸುತ್ತಂತೆ ಗಜಾಯ. ಅದಕ್ಕೆ ಗಜಾಯದಲ್ಲಿ ಗೃಹ ನಿರ್ಮಾಣ ಮಾಡಿದ್ರೆ ಒಂದು ಊರನ್ನ ಆಳ್ವಿಕೆ ಮಾಡುವಂತಹ ಯಜಮಾನನ ರೀತಿ ಶಕ್ತಿಯನ್ನು ಕೊಡ್ತದೆ. ಅದು ದೊಡ್ಡ ದೊಡ್ಡ ಗೃಹವನ್ನ ಕೊಡ್ತದೆ. ಮನೆ ನಿರ್ಮಾಣ ಮಾಡಿದ ಕೆಲವೇ ವರ್ಷಗಳಲ್ಲಿ ಮತ್ತೊಂದು ಗೃಹ ನಿರ್ಮಾಣ ಮಾಡುವಂತಹ ಯೋಗವನ್ನು ಕೊಡ್ತದೆ, ನಿವೇಶನವನ್ನು ಖರೀದಿ ಮಾಡುವಂತಹ ಯೋಗವನ್ನು ಕೊಡ್ತದೆ ಅಂತ. ಅದೇ ರೀತಿ ವಾಯಸೇ ನಿಷ್ಫಲಂ. ವಾಯಸೇ ನಿಷ್ಫಲಂ. ವಾಯಸೇ ನಿಷ್ಫಲಂ ಅಂದ್ರೆ ಏನು ಅರ್ಥ? ವಾಯಸ ಅಂದ್ರೆ ಕಾಕಾಯ ಅಂತ. ವಾಯಸ ಅಂದ್ರೆ ಕಾಕಾಯ. ವಾಯಸೇ ನಿಷ್ಫಲಂ. ನೋಡಿ, ಕಾಕಾಯದಲ್ಲಿ ಮನೆಯನ್ನ ನೀವೇನಾದ್ರೂ ಕಟ್ಬಿಟ್ರಿ ಅಂದ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಯಾವುದೇ ಥರದ ಶುಭ ಕಾರ್ಯಗಳನ್ನು ನೀವು ಅಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅತ್ಯಂತ ಅಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಅತ್ಯಂತ ದುಃಖ ನಿಮಗೆ ಪ್ರಾಪ್ತಿ ಆಗುತ್ತೆ. ಅಪಯಶಸ್ಸು ಪ್ರಾಪ್ತಿ ಆಗುತ್ತೆ. ಅಲ್ಲಿ ಹೋದ ಮೇಲೆ ನಿಷ್ಪ್ರಯೋಜಕರಾಗುವಂಥ ಒಂದು ಪರಿಸ್ಥಿತಿ. ಯಜಮಾನನೇ ಕೆಲಸ ಹೋಯ್ತು ಅಥವಾ ಕೆಲಸ ಮಾಡ್ತಾ ಇದ್ರೆ ಸಂಪಾದನೆ ಬರ್ತಾ ಇಲ್ಲ. ನನ್ನ ಮಗ ತುಂಬ ಚೆನ್ನಾಗಿ ಒಳ್ಳೆ ಗ್ರಾಜ್ಯುಯೇಷನ್ ಮಾಡ್ಕೊಂಡವನೇ, ಅವನಿಗೆ ಕೆಲಸ ಸಿಗ್ತಾ ಇಲ್ಲ.
ಮದುವೆ ಮಾಡ್ಕೊಂಡವ್ರೆ, ಮಕ್ಕಳಾಗ್ತಿಲ್ಲ, ಈ ಥರದಲ್ಲಿ ಮತ್ತು ಮನೆಯಲ್ಲಿ ಯಜಮಾನಿ ಇದ್ದಾಳೆ, ನಿರಂತರವಾದಂತಹ ಆರೋಗ್ಯದ ಸಮಸ್ಯೆಯಲ್ಲಿ ಇದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ವಾಯಸೇ ನಿಷ್ಫಲಂ, ವಾಯಸದಲ್ಲಿ ಅಂದರೆ ಕಾಕಾಯದಲ್ಲಿ ಗೃಹ ನಿರ್ಮಾಣವನ್ನು ಮಾಡಬಾರ್ದು. ಈ ರೀತಿ ಏನಾದ್ರು ಮಾಡಿದ್ರೆ ನಿರಂತರವಾದಂತಹ ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾಗ್ತದೆ. ಅದರಿಂದ ಒಂದು ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಆಯದ ಅಳತೆ ಅನ್ನುವಂಥದ್ದು ಬಹಳ ಮುಖ್ಯ. ಅದರಿಂದ ಸರಿಯಾದ ಎಕ್ಸ್ಪರ್ಟ್ಸ್ಗಳ ಜೊತೆ ಡಿಸ್ಕಸ್ ಮಾಡಿ. ಇವತ್ತೇನಾಗ್ತಾ ಇದೆ, ನಾವೆಲ್ಲರೂ ಕೂಡ ವೈಜ್ಞಾನಿಕ ಯುಗ ಅನ್ನುವಂಥ ನಿಟ್ಟಿನಲ್ಲಿ ಮೂಲ ಶಾಸ್ತ್ರವನ್ನು ಬಿಟ್ಟು ಒಂದಷ್ಟು ಪರಿಹಾರ ಭಾಗಗಳಿಗೆ ಹೋಗ್ಬಿಡ್ತಾ ಇದ್ದೀವಿ ನಾವು. ಆದರೆ ಮೂಲ ಶಾಸ್ತ್ರದ ವಿಚಾರಧಾರೆಯನ್ನು ತಿಳ್ಕೊಂಡು ದೋಷವೇ ಬರದಿರುವಂಥ ರೀತಿಯಲ್ಲಿ ನಾವು ಗೃಹ ನಿರ್ಮಾಣವನ್ನು ಮಾಡಿದ್ರೆ ಯಾವ ಸಮಸ್ಯೆಗಳು ಕೂಡ ನಮಗೆ ಬರೋದಿಲ್ಲ. ಅದರಿಂದ ನಾವು ಸರಿಯಾದ ಕ್ರಮದಲ್ಲಿ ನಾವು ಗೃಹ ನಿರ್ಮಾಣ ಮಾಡಬೇಕು. ಹಾಗಾದರೆ ಯಾವ್ಯಾವುದು ಆಯಗಳು ಅಂತ ನಿಮಗೆ ಗೊತ್ತಾಯಿತು. ಮುಂದಿನ ಸಂಚಿಕೆಯಲ್ಲಿ ಯಾವ್ಯಾವ ರಾಶಿಯವರಿಗೆ ಯಾವ ಯಾವ ಆಯ ಶುಭ ಫಲವನ್ನು ಕೊಡ್ತದೆ, ಅದರ ಗೃಹ ನಿರ್ಮಾಣವನ್ನು ಹೇಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಈ ಆಯದ ಫಲ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.